ಇಷ್ಟು ಕೆಮ್ಮಾಗ್ಯದ ತೋರ್ಸ್ಕೊಂಬರ್ಬೇಕು ಎಲ್ಲಿ ದವಾಖಾನಿಗೆ. ಕಮ್ಮರ್ ದಿನಸ ತಿನ್ನೋದು ಬಿಡ್ಬೇಕು ಒಂದು ಸ್ವಲ್ಪ. ನಾ ಏನು ತಿಂದಿನೋ ಕಮ್ಮರ್ ದಿನಸು? ವಯಸ್ಸಾಗ್ಯದ ಮತ್ತು ಕೆಮ್ಮು ನೆಗಡಿ ಇಂಥವೆಲ್ಲ ಬರುವಪ್ಪ. ತೋರ್ಸ್ಕೊಂಬರ್ದು ಇಷ್ಟಿಷ್ಟ. ತೋರ್ಸ್ಕೊಂಬರ್ಲಿಕ್ಕೆ ಹೋಗಂಗಿಲ್ಲ, ಹಿಂಗೆ ಕೆಮ್ಕೋತ ಕೂಡೋದು ನೆಳದೂ ಬಿಡಂಗಿಲ್ಲ. ಅತ್ತಿರಿ ಭಜನೆಗೆ ಹೋಗಿ ಬರ್ಲಿ ನಾನು. ಭಜನೆಗೆ ಹೊಂಟೇನೆ ಈಗ. ಹೋಗಿ ಬರವ. ಆರಾಧಗಳನ್ನೇ ನೀವು ಒಂದು ಭಜನೆಗೆ ತಯಾರಾಗಿಬಿಡ್ತೀರಿ. ನಮಗರೆ ಎದ್ದು ಒಂದು ತಮ್ಮಿ ನೀರು ಕುಡಿದಾಗಂಗಿಲ್ಲ. ಅಲ್ಲಿ ಗುಳಿಗೆ ಇಟ್ಟಿನೆಲ್ಲ ತಂದು ಕೊಡು ಒಂದು ಸ್ವಲ್ಪ. ಆಗಲೇ ತಂದಿಟ್ಟು ನೋಡ್ರಿ ಅತ್ತೆ, ಅಲ್ಲೇ ನೀವು ಕೂತಿರಲಿಲ್ಲ ಅಲ್ಲಿ ಟೇಬಲ್ ಕೆಳಗೆ ಇಟ್ಟು ನೋಡ್ರಿ ಗುಳಿಗೆ. ನಿಮ್ಮ ಮಾವಗ ಒಂದು ಸ್ವಲ್ಪ ಶುಂಠಿ ಚಾರ ಮಾಡಿಕೊಡವ, ಯಾಕೆ ಕೆಮ್ಲಿಕತ್ತಾರ. ಹೌದ್ರಿ, ಹೊರಗೆ ನಿಂತಿದ್ದೀರಿ ಅವ್ರ ಭಜನೆಗೆ, ಅದಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೆ. ಆಯ್ತು ಹೇಳ್ರಿ ಅತ್ತೆ, ಮಾಡಿಕೊಡ್ತೀನಿ. ಬೇಡ ಹೋಗುವ ನೀನು ಭಜನೆಗೆ ಹೋಗ್ಬಾ, ಆಮೇಲೆ ಬಂದಿದ್ದು ಮಾಡಿಕೊಡಕಂತೆ ಅಂತ. ಹೊರಗೆ ನಿಂತಿರ್ತಾರ ಪಾಪ, ಹೋಗಳಕ್ಕೆ ಬಿಡು. ನಾ ಅಂದೆ ಕೆಟ್ಟಾಗ್ಬೇಕು ನೋಡಿ, ನಿಮಗೆ ಬೇಕಾಗಿದಿಲ್ಲ ಶುಂಠಿ ಚಾ? ನಾ ಹೇಳಿದೆ ನನ್ನ ತಪ್ಪನದು. ಬಿಡ್ರಿ ಒಲ್ಲೆ ಅಂತ ನನಗೇನಾಗಬೇಕಾಗ್ಯದ. ಹೋಗಿ ಬರವ ನೀನು. ಮಾಡಿಕೊಡೋಣ ಮಾಡಿಕೊಡ್ತೀನಿ ರೀ ಅತ್ತೆ. ಬ್ಯಾಡ ಹೋಗು, ಬಂದಿದ್ದು ಮಾಡಕಂತಿ. ಹಾಂ ಆಯ್ತು ರೀ ಮಾಮ, ಹೋಗಿ ಬರ್ತೀನಿ ರೀ. ಅಲ್ಲ 6 ಗಂಟೆ ತಯಾರತ್ತಾಳಕ್ಕೆ ಅದಕ್ಕೆ ಬಿಡಿಸ್ಬೇಕಂತೀವಿ ಏನ್ರಿ ನಾವ ಹೇಳ್ಬೇಕಂತೀನಿ, ನೀವು ಒಟ್ಟ ಆಗಿಬಿಡಂಗಿಲ್ಲ ನೋಡ್ರಿ. ಹೋಗ್ಲಿ ಬಿಡು, ಸಣ್ಣ ಕೇಳ ಇಷ್ಟೊತ್ತನ ಮಾಡಿರ್ತಾಳ, ಏನಾಗಿರ್ತದ ಕ್ಯೂ ಕೆಲಸ ಮಾಡಿ. ನೀನು ಓದ್ತಿದ್ದಿಲ್ಲ ಅವಾಗ? ನೀ ಅಂತೂ ಭಜನೆ ಎಲ್ಲ ಬಿಟ್ಟು ಈಗ ವಯಸ್ಸಾಗಿಂದ ಆಗಿ ಹುಡುಗಿಯರ ಹೋಗಳಕ್ಕೆ ಪಾಪ. ಸಸಿ ಪರವಾಗಿ ನಿಂದ್ರದ್ದು ಒಟ್ಟ ಬಿಡಬೇಡ್ರಿ ನೀವು. ನಾ ಏನಾರ ಹೇಳಕ್ಕೆ ಹೋದ್ನಿ ಅಂದ್ರೆ ಅದಕ್ಕೆ ಆಕಿನ ಪರವಾಗಿ ಬಂದುಬಿಡ್ತಾರೆ ನೋಡು. ಏನಾರ ಮಾಡ್ರಪ್ಪ. ನಾ ಎಲ್ಲಿ ಹೋಗಿಲ್ರಿ ಭಜನೆ ನನಗೆ ಕೈಕಾಲು ಹಿಡ್ದಾವ ಕಡೆ ಹೋಗೋಕ್ಕಾಗಂಗಿಲ್ಲ ನನಗೆ. ಅಲ್ಲ ಇದೇ ಮಾತು ನಿನ್ನ ಮಗಳಿಗೆ ಅವ್ರ ಅತ್ತೆ ಅಂದಾಗ ನಿನಗೆ ಎಷ್ಟು ಸಿಟ್ಟು ಬಂದಿರ್ತದೆ ಹೇಳು? ಎಷ್ಟು ಕಾಡಿಸ್ತಾಳ ಸಂತನ ನಮ್ಮ ಹುಡುಗಿನ ಗೋಳಿ ಇಕ್ಕೋತಾಳ ಅಂತ ಇಲ್ಲ ಅವ್ರ ಅತ್ತಿಗೆ. ಮತ್ತು ನೀ ಮಾಡೋದೇನದ ಇಲ್ಲಿ? ನಿನ್ನ ಮಗಳಂತಿರಲ್ಲ, ನಿಮ್ಮ ಮಗಳಲ್ಲನು? ನಿಮ್ಮ ಮಗಳಿಗೆ ತ್ರಾಸ ಆದ್ರೇ ಚಲೋ ಅಂತೀರಿ, ಸೊಸಿಗೆ ತ್ರಾಸ ಕೊಡಬೇಡ ಅಂತಿರಲ್ಲ. ನೀವ್ಯಾ ತಂದು ನಡೆಯೋ ಕಡೆ. ನಾನು ಮಗಳಿಗೆ ತ್ರಾಸ ಆಗಲಿ ಅಂದಿಲ್ಲ, ಇಬ್ಬರನ್ನ ಒಂದೇ ಸಮ ನೋಡು ಅಂತ ಹೇಳಿನಿ. ಅವ್ರ ಅತ್ತೆಗೆ ಕಾಡಿಸ್ದಾಗ ನಿನಗೆ ಹೆಂಗೆ ಸಿಟ್ಟು ಬರ್ತದಲ್ಲ, ನೀನು ನಿನ್ನ ಸೊಸಿ ಕಾಡಿಸಿದಾಗ ಅವ್ರ ತಂದೆ ತಾಯಿಗೂ ಅಷ್ಟೇ ಸಿಟ್ಟು ಬರ್ತದ. ಅದಕ್ಕೆ ನೀನು ಮಗಳಂಗ ನೋಡಿದೆ ಅಂದ್ರೆ ನಿನ್ನ ಮಗಳನ್ನೂ ಅವ್ರ ಅತ್ತಿ ಮಗಳಗತ್ತೆ ನೋಡ್ತಾಳ, ಅದ್ರ ಸಂಬಂಧ ಹೇಳಿದೆ ನಾ ಅಷ್ಟೇ. ಆಯ್ತು ತಗೋರಿ, ನೀವು ಉಪದೇಶ ಮಾಡ್ಲಿಕ್ಕೆ ಬರ್ಬೇಡ್ರಪ್ಪ, ಭಾಷಣ ಬೈಲಿಕ್ಕೆ ನಿಂತು ಬಿಡ್ತೀರಿ ನೋಡಿ. ಏನಾರ ಬಡ ಟೈಮ್ ಸರಿಯಾಗಿ ಒಟ್ಟ ಬರಂಗಿಲ್ಲವ ಇವರು ಗನ ಕಾಯಿಸೋರು. ಆರಾಗ್ಯದ, ಜಲ್ದಿ ಬಂದ್ರೆ ಜಲ್ದಿ ಹಾಡಿ ಜಲ್ದಿ ಮುಗಿಸ್ಕೊಂಡು ಹೋಗ್ತೀವಿ. ಇಲ್ಲ ಭಜನೆ ಬಂದ್ರಲ್ಲ ಇವರು ವೀಣಾ ಜಾನಕಿ. ಬರ್ರಿವಾ, ಜಲ್ದಿ ಬರಬೇಕು. ಎಷ್ಟೊತ್ತನ ಮಾಡ್ತೀರಿ, ಏನು ಸುದ್ದಿ? ಆಕೆ ಸುಮ್ಮ ಯಾಕೆ ಬರಲಿಲ್ಲ? ಬರ್ತೀನಿ ಅಂದ್ಲು, ಇಷ್ಟೊತ್ತನ ನಿಂತೀವ್ರಿ ಮಾಮಿ ಬರಲೇ ಇಲ್ಲ. ಅದಕ್ಕೆ ಓದ್ತದ ಅಂತೇಳಿ ನಾವು ಬಂದ್ಬಿಟ್ಟಿವ. ಹೌದಾ, ತಯಾರಾಗಿದ್ಲನ? ಹ್ಞೂ ರೀ, ತಯಾರಾಗ್ಯಾಳ, ಎಲ್ಲ ಮಾಡ್ಯಾಳ. ಬರ್ತೀನಿ ಅಂತ ಒಳಗೆ ಹೋದಕ್ಕೆ ಆ ಕಡೆ ಗಪ್ಪೆ ಆದ್ಲು. ನಿಂತು ಸಾಕಾಗಿ ಬಂದ್ಬಿಟ್ವಿ ನಾವು. ಹೌದಾ, ಬರ್ತಾಳೆ ಬರ್ರಿ. ನೀವು ಕೂತು ಗಣಪತಿ ಹಾಡು ಶುರು ಮಾಡಿ ಬರ್ರಿ, ಬರ್ತಾಳೆ ಅಷ್ಟೊತ್ತಿಗೆ. ಒಂದೀಪೆ ನಿನಗೆ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ, ಬಂದ ವಿಘ್ನ ಕಳೆಯೋ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ. ಹಿಂದೆ ರಾವಣನು ನಿನ್ನ ಮದದಿಂದ ಪೂಜಿಸದೆ, ಹಿಂದೆ ರಾವಣನು ನಿನ್ನ ಮದದಿಂದ ಪೂಜಿಸದೆ, ಸಂದರಣದಲ್ಲಿ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ. ಆದಿಯಲ್ಲಿ ಧರ್ಮರಾಜ ಪೂಜಿಸಿದ ನಿನ್ನ ಪಾದ, ಆದಿಯಲ್ಲಿ ಧರ್ಮರಾಜ ಪೂಜಿಸಿದ ನಿನ್ನ ಪಾದ, ಸಾಧಿಸಿದ ರಾಜ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ. ಮಂಗಳ ಮೂರುತಿ ಗುರು ರಂಗ ವಿಠಲನ ಪಾದ, ಮಂಗಳ ಮೂರುತಿ ಗುರು ರಂಗ ವಿಠಲನ ಪಾದ, ಭೃಂಗನೆ ಪಾಲಿಸೋ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ. ಬಂದ ವಿಘ್ನ ಕಳೆಯೋ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ. ಬಂದ್ಲಲ್ಲ ಸುಮಾನು, ಬಾರ ಸುಮ್ಮ, ಯಾಕೆ ಲೇಟ್ ಆಯ್ತಲ್ಲ? ಏನು ಮಾಡ್ದವ, ನಮ್ಮ ಮನೆ ಕೆಲಸ ಇರ್ತಾವ. ಅಲ್ಲ ನಿಂದ್ರಂತೇಳಿ ನೀ ಬಂದ್ಬಿಡ್ದ ಹಂಗೆ? ಭಾರಿ ಇದ್ರಿ ಬಿಡು ನೀವಿಬ್ರು. ಎಷ್ಟೊತ್ತನ ನಿಂತೀವೋ ಮತ್ತು ನಾವು, ನೀವು ಒಳಗೆ ಓದಕ್ಕೆ ಬರಲೇ ಇಲ್ಲ, ಬಳತಾಯ್ತದ ಅಂತೇಳಿ ನಾವು ಬಂದ್ಬಿಟ್ವಿ. ಏನು ಮಾಡ್ಬೇಕವ, ನಿಮ್ಮಂಗೆ ನಾವು ಸರಳ ಇಲ್ಲಲ್ಲ. ನೀವು ಇಬ್ಬರೇ ಗಂಡ ಏಂತಿರ್ತೀರಿ, ಬಡ ಕೆಲಸ ಮುಗಿಸಿ ಬರ್ತೀರಿ. ನಮ್ಮ ತಯಾರಾಗಿಂದನೇ ಗನಗಳು ಇರ್ತಾವೆ, ಅದು ಕೊಡ್ರಿ ಇದು ಕೊಡ್ರಿ, ಚಹಾ ಮಾಡಿರಿ, ಗುಳಿಗೆ ಕೊಡ್ರಿ, ಅದು ಕೊಡ್ರಿ ಅಂತೇಳಿ ಅತಿ ಕೈಯಾಗಿರ್ತೀವ. ಮತ್ತು ನಿಮಗಿಲ್ಲ, ಅದು ಗೊತ್ತಿಲ್ಲ ನಿಮಗೇನು. ನಮಗೇನು ಕೆಲಸ ಇರಂಗಿಲ್ಲ, ನಮಗೂ ಕೆಲಸ ಮುಗಿಸ ಬಂದಿರ್ತೀವಲ್ಲ. ಗಂಡ ಹೆಂಡತಿ ಇಬ್ಬರೇ ಇರ್ತೀವಿ ಅಂದಾನೆ ಏನು ಕೆಲಸನೇ ಇರಂಗಿಲ್ಲ ಅಂತಿಕೊಂಡೆ ಏನು?
ಎಲ್ಲಿ ಬಾ ಈಗ ಸುಮ್ಮ ಕೂಡ್ ಬಾ ಮೊದಲು ಜಗಾಡ್ಕೊತ ನಿಂದ್ರಬೇಡ. ಇನ್ನೇ ಈಗ ಬಂದಿದ್ದಿ ಕೂತ್ ಮಾತಾಡಮಂತ. ಅಲ್ರಿ ಮಾಮಿ ಬರ್ತೀನಂತ ಹೇಳಿ ಒಳಗೆ ಹೋಗಿನಿ. ಹಿಂಗೆ ಬಂದ್ರೆ ಹೆಂಗಾತದ ಹೇಳ್ರಿ? ಸಿಟ್ಟು ಬರ್ತದೆ ಇಲ್ಲಿ ನೀವು ಹೇಳ್ರಿ. ಹೋಗ್ಲಿ ಬಿಡು, ಅವ್ರಿಗೆ ಗೊತ್ತಾಗಿಲ್ಲ, ಹಂಗೆ ಮಾಡಬಾರ್ದಾಗಿತ್ತು. ನೀ ಬರೋ ಲೇಟ್ ಆಗ್ತದನ ಅಂತೇಳಿ ಬಂದ್ರಂತವ್ರು. ಸಿಟ್ಟಿಗೆ ಏರಬೇಡ್ಬಿಡು ಈಗ. ಅಲ್ರಿ ಮಾಮಿ ನಂದು ಒಂದೊಂದ್ಸಲ ಜಲ್ದಿ ಆಗಿರ್ತದಲ್ರಿ. ಅವ್ರ ಸಂಬಂಧ ಎಷ್ಟೊತ್ತ ನಿಂದಿರ್ತೀನಿ ಗೊತ್ತೇನ್ರಿ ನಾನು. ಮನ್ಯಾಗ ಜಗಾಡಿ ಬಂದ್ರೆ ಸಹಿತ ಅರ್ಧ ತಾಸು ನಿಂತೀನಿ ರೀ ಒಂದೊಂದ್ಸಲ ಅವ್ರದ್ದು ಕೆಲಸ ಇದ್ದಾಗ. ನಂದು 10 ನಿಮಿಷ ಕಾಯ್ದಾಗ್ಲಿಲ್ಲ ರೀ ಇವ್ರಿಗೆ. ಹಿಂಗಾದಾಗ ಭಾಳ ಸಿಟ್ಟು ಬರ್ತದೆ ರೀ ಮಾಮಿ. ಅದಕ್ಕೆ ಎಲ್ಲಾರ ಹೊರಗೆ ಯಾರ ಮನೆಗಾರ ಭಜನೆಗೆ ಹೋಗ್ಲಿಕ್ಕೂ ಒಳ್ಳೆ ಆಗ್ತದೆ ರೀ. ಹಿಂಗೆ ಬಿಟ್ಟು ಬರೋ ಸಂಬಂಧ ಇಲ್ಲೇ ನಮ್ಮ ಓಣೆ ಆಯಿತು ಬಂದಿವಿ. ಎಲ್ಲಾರ ಓದಲ್ಲಿ ಹಿಂಗೆ ಬಿಟ್ಟು ಬರೋರ ಇಲ್ರಿ ಇವರು. ಹಂಗೆ ಬಿಟ್ಟು ಬರ್ತಾರ? ನಾವೇನು ಒಟ್ಟಿಗೆ ಏನು ತಿಂತಿರ್ತೀವೇನು? ಕರ್ಕೊಂಡೇ ಬಂದಿರ್ತೀವಿ. ಹೊಸರು ಆಟೋದಾಗ ಹೋಗಿರ್ತೀವಿ ಅಂದ್ರೆ ಆಟೋದಾಗ ಕರ್ಕೊಂಡೇ ಬಂದಿರ್ತೀವಿ. ಇಲ್ಲೇ ಮನೆ ಹತ್ರ ಅದೆಲ್ಲ ಬರ್ತಾಳಲ್ಲ ಅಂತೇಳಿ ಬಿಟ್ಟು ಬಂದಿವಿ. ಎಷ್ಟು ಸಿಟ್ಟಿಗೆರಲ್ಲ ಇವ ನೀನು? ಸಿಟ್ಟು ಬರ್ಲಾರ್ದ ಎಂತ ಮಾತವ ಮತ್ತು ಹೊರಗೆ ನಿಂತಾರ್ರಿ ಹೋಗ್ತೀನಿ ಅಂತೇಳಿ ನಮ್ಮ ಅತ್ತಿಗೆ ಚಾ ಮಾಡ್ಕೊಡಂದ್ಲ ನಮ್ಮ ಮಾವಾಗ. ಮಾಡ್ಕೊಳ್ಳಾರ ಬಂದು ನಾನು ಬಂದು ನೋಡ್ತೀನಿ ಹೊರಗಿಲ್ಲ ಇಬ್ರು. ಎದಕ್ಕೆ ಸಿಟ್ಟಿಗೆ ಇರ್ತಿ? ಸುಮ್ಮನೆ ನಿಂತೀವಿ, ಎಷ್ಟೊತ್ತನ ನಿಂತೀವಿ, ನೀ ಬರಲಿಲ್ಲಲ್ಲ ಅದಕ್ಕೆ ಬಂದಿವಿ ನಾವು. ಆಯ್ತು ತಗೋರ್ವಾ, ಯಾರ್ಯಾರು ಹೆಂಗೆ ಅದಿರಿ ಅನ್ನೋದು ಗೊತ್ತಾಯ್ತಲ್ಲ. ಇನ್ನೊಂದ್ಸಲ ನಾವು ಶಾಣ್ಯರ ಹಾತೀವಿ. ಈಗ ಮುಗಿಸ್ತೀರೇನು? ಬರೀ ಜಗಾಡ್ಕೊತ ಕೊಡ್ತೀರವ? ಭಜನೆಗೆ ಬಂದಿರಿ, ಒಂದು ಸ್ವಲ್ಪ ದೇವ್ರ ನಾಮ ಹಾಡ್ರಿ, ಸಿಟ್ಟು ಬಿಡ್ರಿ ನಾ. ಅಲ್ರಿ ಮಾಮಿ ಎಲ್ಲರೂ ಒಂದೇ ರೀತಿ ಇರ್ಬೇಕು ಅನ್ನಕ್ರಿ ನಾನು. ಹಿಂಗೆ ಮಾಡೋಣ ಯಾರಿಗಾದ್ರೂ ಸಿಟ್ಟು ಬರ್ತದ್ರಿ. ಆಯ್ತಾಳೆ ಈಗ ಸುಮ್ಮಿರಿ, ಇನ್ನೊಂದ್ಸಲ ಹಿಂಗೆ ಮಾಡ್ಬೇಡ್ರವ. ಬರ್ತೀನಿ ಅಂತ ಹೇಳಿರ್ತಾಳಂದ್ರೆ ಒಂದು 10 ನಿಮಿಷ ನಿಂತು ಕರ್ಕೊಂಡು ಬರ್ರಿ. ಏನಾಗಂಗಿಲ್ಲ ಇವತ್ತಾದ್ರೂ. ಮನೆಗೆ ಲೇಟಾಗಿ ಹೋಗ್ತೀವಿ ಅಷ್ಟೇ, ಅದ್ರಾಗೇನದ? ಅಷ್ಟೇ ಸುಮ್ಮನೆ ಜಗಾಡ್ಕೊತ ಕೊಡ್ತಾರೆ ಅವರು. ಆಮೇಲೆ ತಾವೇ ಒಂದಾತಾರ ಬಿಡು. ಈಗ 5 ನಿಮಿಷ ಇರ್ತದೆ ಅವ್ರ ಜಗಳ ಅಷ್ಟೇ. ಈಗ ಗಣಪತಿ ಒಂದು ಆಯ್ತಲ್ಲ ಹಾಡ, ಈಗ ದೇವತಾ ತಾರತಮ್ಯ ಅಂದ್ಬಿಡ್ರಿ ಎಲ್ಲರೂ. ಹೇ ಗಣನಾಥ ವಿಘ್ನ ವಿನಾಶಕ ಹೇ ಲಂಬೋದರ ಗಜಾನನ ಶ್ರೀ ಗಣನಾಥ ಗೌರಿ ಕುಮರ ಸಿದ್ಧಿ ಪ್ರದಾಯಕ ಗಜವದನ ಹಿಮಗಿರಿ ತನಯೇ ಮಂಗಳ ಗೌರಿ ಗಣಪತಿ ಮಾತೆ ಶರ್ವಾಣಿ ಹೇಮತಿದಾಯಿನಿ ದುರ್ಗೆ ಭವಾನಿ ಷಣ್ಮುಖ ಮಾತೆ ರುದ್ರಾಣಿ ಹೇ ವೃಂದಾವನಿ ಮಂದಿರವಾಸಿನಿ ಹರಿಪ್ರಿಯ ಸುಂದರಿ ಶ್ರೀ ತುಳಸಿ ಪಾವನ ಗಾತ್ರೆ ಮುಕ್ತಿ ಪ್ರದೇ ಪದ್ಮ ಪವಿತ್ರೆ ಶಂಭೋ ಶಂಕರ ಗೌರಿ ಮನೋಹರ ಹೇ ಮೃತ್ಯುಂಜಯ ಮಹಾದೇವ ಸಾಂಬ ಸದಾಶಿವ ಮನೋನಿಮಾಯಕ ಅಂಬಾರಮಣ ಶಿವ ಶಂಭೋ ಭದ್ರಪ್ರದಾಯಕ ಬುಧಮೂರ್ತಿ ಹೇ ಭಕ್ತ ಪೋಷ ಶ್ರೀಶೇಷ ಕದ್ರುನಂದನ ಹರಿಪ್ರಿಯಂಕ ಶ್ರೀ ಲಕ್ಷ್ಮಣ ಶ್ರೀ ಬಲಭದ್ರ ಹೇ ಹರಿಶ್ಚಂದ್ರ ವಿನುತಾನಂದನ ಅತಿ ಬಲವಂತ ಶ್ರೀ ಗರುಡ ಹೇ ಅರುಣಾನುಜ ಹೇ ಉರಗನಾಶನ ದಾಶ ವಿಮೋಚನ ಖಗರಾಜ ಭಾರತಿ ದೇವಿ ಭಕುತಿ ಪ್ರದಾಯಿನಿ ಕಾಳಿ ದ್ರೌಪದಿ ಶಿವಕನ್ಯಾ ಮಾರುತ ಜಾಯೇ ಸರ್ವಮಂತ್ರಾಶ್ಮಿಕೆ ಸುರಗುಣ ಸೇವಿತೆ ಜಗನ್ಮಾತೆ ಹೇ ಬ್ರಹ್ಮಾಣಿ ವೀಣಾ ಪಾಣಿ ಸುವಿದ್ಯದಾಯಿನಿ ಸರಸ್ವತಿ ಶುಭ್ರವಸನೆ ವಾಣಿ ಕಲ್ಯಾಣಿ ಗಾಯತ್ರಿ ಸಾವಿತ್ರಿ ಸರಸ್ವತಿ ಶ್ರೀ ಹನುಮಂತ ಮುಖ್ಯ ಪ್ರಾಣ ಧ್ಯಾನ ಪ್ರದಾಯಕ ಮೂಲ ಗುರು ಶ್ರೀ ಹನುಮಂತ ಶ್ರೀ ಬಲ ಭೀಮ ಆನಂದ ತೀರ್ಥ ಜಗದ್ಗುರು ಶರಧಿ ಸಂಭೂತೆ ವಿಷ್ಣು ಮನೋಹರಿ ಶ್ರೀ ಜಗನ್ಮಾತೆ ಮಹಾಲಕ್ಷ್ಮಿ ಹರಿಪ್ರಿಯ ದೇವಿ ಸುಖ ಸಂಪೂರ್ಣೆ ಬುತ್ಸವತ್ಸತಿ ಜಯವಂತಿ ವೇದವ್ಯಾಸ ವಸಿಷ್ಠ ಕೃಷ್ಣ ಸತ್ಸವತಿ ಸುತ ನಾರಾಯಣ ಬದರಿ ನಿವಾಸ ಜ್ಞಾನ ಸಮುದ್ರ ಪವನಾಂತರ್ಗತ ನಾರಾಯಣ ವೆಂಕಟರಮಣ ಸಂಕಟಹರಣ ಲಕ್ಷ್ಮೀ ರಮಣ ಗೋವಿಂದ ಶಂಕರ ಸುರವರ ವಂದಿತ ಚರಣ ಪದ್ಮಿನಿ ವಲ್ಲಭ ಗೋವಿಂದ ಉದವಿ ನಿವಾಸ ವಿಧಿಪತಿ ದೇವ ವಿಷ್ಣು ವ್ಯಾಪಕ ಗೋವಿಂದ ಯದುಕುಲನಾಥ ಅದ್ಭುತ ಚರಿತ ರಘುಕುಲ ತಿಲಕ ಗೋವಿಂದ ಮೀನಸು ಕೂರ್ಮ ವರಹ ನರಸಿಂಹ ವಾಮನ ಭಾರ್ಗವ ಗೋವಿಂದ ಜಾನಕಿ ವಲ್ಲಭ ರುಕ್ಮಿಣಿ ಕಾಂತ ಬುದ್ಧ ಸುಕಲ್ಕಿ ಗೋವಿಂದ ಬುದ್ಧ ಸುಕಲ್ಕಿ ಗೋವಿಂದ ಪಂಡರಿನಾಥ ಪಾಂಡುರಂಗ ಪುಂಡಲಿಕ ವರದ ಗೋವಿಂದ
ಪಾಂಡವ ಪ್ರಿಯ ಕುಂಡಲ ಶಯನ ಪುರಂದರ ವಿಠಲ ಗೋವಿಂದ ಪುರಂದರ ವಿಠಲ ಗೋವಿಂದ ಪುರಂದರ ವಿಠಲ ಗೋವಿಂದ. ಬಳಿ ಬಂದವು ಬಾರ ಪಾರ್ವತಿ ಗಿಳಿ ಬಂದವ ನೋಡ, ಎಳೆಯ ತೆಂಗಿನ ಕಾಯಿ ಗೊನೆಯ ಬಾಳೆಹಣ್ಣು ಬಳಿಯ ಪೂಜಿಸಿದಳು ಭಕ್ತಿಯಿಂದಲ್ಲಿ. ಬಳಿ ಬಂದವು ಬಾರ ಪಾರ್ವತಿ ಗಿಳಿ ಬಂದವ ನೋಡ, ಶಂಕರೆಂಬೋ ಶೆಟ್ಟಿ ಬಂದು ಪಾರ್ವತಿ ಮಂಕು ಮಾಡಿದ ನಿಂದು. ವಂಕಿ ನಿಲ್ಲದ ಬಳಿ ನಿನಗಿಡಬೇಕೆಂದು ವಂಕಿಯ ತೆಗೆದು ತಂಚಂಚಿಗೆ ಹಾಕಿದನು. ಬಳಿ ಬಂದವು ಬಾರ ಪಾರ್ವತಿ ಗಿಳಿ ಬಂದವ ನೋಡ, ಹರನೆಂಬ ಸೆಟ್ಟಿ ಬಂದು ಪಾರ್ವತಿ ಮರಳು ಮಾಡಿದ ನಿಂದು. ಹರಡಿ ನಿಲ್ಲದ ಬಳಿ ನಿನಗಿಡಬೇಕೆಂದು ಹಡಿಯ ತೆಗೆದು ತನ್ನ ಹೆಗಲಿಗೆ ಹಾಕಿದನು. ಬಳಿ ಬಂದವು ಬಾರ ಪಾರ್ವತಿ ಗಿಳಿ ಬಂದವ ನೋಡ, ತಾನು ಪೀಠದಿ ಕುಳಿತು ಪಾರ್ವತಿ ಕೋಟಿ ಸ್ತ್ರೀಯರ ಕರೆಸಿ ಪಾಟಲಿ ಬಳೆಗಳ ನಿನಗಿಡಬೇಕೆಂದು ಜೂಜುಗಾರಿಕೆಯಿಂದ ಜೂಜನಾಡಿದಳು. ಬಳಿ ಬಂದವು ಬಾರ ಪಾರ್ವತಿ ಗಿಳಿ ಬಂದವ ನೋಡ, ದೇವಿ ಮಾತನು ಕೇಳಿ ಸ್ವಾಮಿತ ಬೇಗ ನಿಜ ರೂಪ ತಾಳಿ. ಸ್ವಾಮಿ ನಿಮ್ಮ ಮಹಿಮೆಯನ್ನು ಯಾರು ಬಲ್ಲವರೆಂದು ಪಾರ್ವತಾದೇವಿ ಬಂದು ಪಾದಕ್ಕೆರಗಿದಳು. ಬಳಿ ಬಂದವು ಬಾರ ಪಾರ್ವತಿ ಗಿಳಿ ಬಂದವ ನೋಡ, ಎಳೆಯ ತೆಂಗಿನ ಕಾಯಿ ಗೊನೆಯ ಬಾಳೆಹಣ್ಣು ಬಳಿಯ ಪೂಜಿಸಿದಳು ಭಕ್ತಿಯಿಂದಲ್ಲಿ. ಬಳಿ ಬಂದವು ಬಾರ ಪಾರ್ವತಿ ಗಿಳಿ ಬಂದವ ನೋಡ, ಬಳಿ ಬಂದವು ಬಾರ ಪಾರ್ವತಿ ಗಿಳಿ ಬಂದವ ನೋಡ. ನಾನು ತಿರುಪತಿ ಕದಲ್ರಿ, ಇಷ್ಟ ಮಂದಿ ಬರ್ಬೇಕಂತ ಹೇಳಿ ಲಿಮಿಟ್ ಅದೇನ್ರಿ? ಯಾವಾಗ ಹೋಗುದೇನ್ರಿ ಅಲ್ಲಿಗೆ? ಹೋಗುದಿನ 2 ತಿಂಗಳದ ಬಿಡು. 15 ಮಂದಿ ತನಕ ಬರ್ರಿ ಅಂತ ಹೇಳ್ಯಾರ ಅವರು. ನೋಡ್ರಿ ನೀವು ಯಾರ್ಯಾರು ತಯಾರಾತ್ರಿ, ಏನೇನು ಸುದ್ದಿ ಲಿಸ್ಟ್ ಕೊಡ್ರಿ ಎಲ್ಲ, ಅಂದ್ರೆ ಟ್ರೈನ್ ಬುಕ್ ಮಾಡ್ಲಿಕ್ಕೆ ಬರ್ತದ. ಹಿಂಗೆ ಆವಾಗ ಅಂದ್ರೆ ಸೀಟ್ ಸಿಗಂಗಿಲ್ಲ, ಗದ್ಲ ಆತದ. ಅದಕ್ಕೆ ನೀವೇ ಡಿಸೈಡ್ ಮಾಡ್ಕೊರಿ ಯಾರ್ಯಾರು ಹೋಗೋದಂತೇಳಿ. ನಮ್ಮದಂತರೂ ಡೌಟ್ ರೀ ಮಾಮಿ ಬರೋದು ಏನಾಗ್ತದೆ. ಯಾಕಂದ್ರೆ ಇಲ್ಲೇ ಭಜನೆಗೆ ಬಂದ್ರೇ ಅದು ಮಾಡಿ ಇದು ಮಾಡಂತ ನಮ್ಮ ಅತ್ತೆ ಕೊರಿತಾಳ. ಇನ್ನು ಬೇರೆ ಊರಿಗೆ ಹೋಗ್ತೀನಿ ಅಂದ್ರೆ ಅಂತೂ ಮುಗೀತು ಕತ್ತಿ. ಹಿಂಗೆ ಮುಖ ಮಾಡ್ಕೊಂಡು ಕೂತ್ ಬಿಡ್ತಾಳ್ರಿ, ಯಾಕೆ ಬೇಕಂತ. ನಾ ಏನು ಇಲ್ಲೇ ಲೋಕಲ್ ಇದ್ದಾಗ ಅಷ್ಟೇ ಬರ್ತೀನಿ ರೀ, ಬೇರೆ ಊರಿಗೆ ನಂದು ಹಿಡಿಯಬೇಡ್ರಿ ಒಟ್ಟ. ಹಂಗಂದ್ರೆ ಹೆಂಗ ಸುಮ್ಮ ಎಲ್ಲರೂ ಬಂದ್ರೆ ಚಂದವ. ಹಾಡೋರು ಒಂದು 4-5 ಮಂದಿ ಚಂದ ಹಾಡೋರು ಇರ್ತೀರಿ, ಸಣ್ಣವರು ಮುಂದೆ ಕೂತು ಚಂದಾಗಿ ಹಾಡಿದ್ರೆ ಚಲೋ. ಇಲ್ಲ ನಮ್ಮ ಮಂಡಳಿ ಹೆಸರು ಬರ್ತದೆ ಅಂದ್ರೆ ಅದು ಬಿಟ್ಟು ಹಾಡ್ಲಾರ್ದ್ರೆ ಅಷ್ಟು ಹೋಗಿ ಕೂತ್ರೆ ಅಲ್ಲಿ ಇದಕ್ಕೆ ಬಂತು. ನೋಡು ಹೇಳ್ಕೊ ನಿಮ್ಮ ಅತ್ತಿಗೆ, 1-2 ದಿನ ಅಷ್ಟೇ ಇರ್ತದ್ರಿ, ಹೋಗಿ ಬರ್ತೀನಿ ಅಂತ ಹೇಳು. ಬರೋದು ಹಂಗೆ ಅಂತಿರ್ತಾರೆ ಅವರು. ನೋಡ್ತೀನಿ ರೀ ಮಾಮಿ, ಕೇಳ್ತೀನಿ ರೀ, ನಾನು ಟ್ರೈ ಮಾಡ್ತೀನಿ ಕೇಳಿಕ್ಕಿ. ನಮ್ಮ ಅವರೇನೋ ಅನ್ನಂಗಿಲ್ಲ ರೀ, ನಮ್ಮ ಅತ್ತಿದಾಗನ ಕಿರಿಕಿರಿ ಹಂಗೆ ಅಂತಿರ್ತದ. ಆಕಿ ನಿಮ್ಮ ಮಾವುಗ ನಿಮ್ಮ ಮನೆಯವ್ರಿಗೆ ಹೇಳಿ ತಿಳಿಸಿ, ಅವರೆಲ್ಲ ಆಕೆ ಒಪ್ಪಿಸ್ತಾರೆ ಮತ್ತೆ. ಆಯ್ತು ಹೇಳ್ರಿ ಮಾಮಿ, ಟ್ರೈ ಮಾಡ್ತೀನಿ. ನಮ್ಮ ಮಂಡಳಿ ಹೆಂಗೆ ಅನಿಸ್ತೀರಿ ನಿಮಗೆ? ಇಷ್ಟ ಆದ್ರೆ ಕಮೆಂಟ್ ಹಾಕ್ರಿ ಏನು ಅನಿಸ್ತು ಅಂತ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಈ ವಿಡಿಯೋನ ನಿಮ್ಮ ಮಂಡಳಿ ಎಲ್ಲ ಗ್ರೂಪಿಗೆ ಹಾಕಿಬಿಡ್ರಿ, ಭಜನಾ ಮಂಡಳಿ ಗ್ರೂಪಿಗೆ. ಹೊಸದಾಗಿ ಯಾರ್ಯಾರ ಚಾನಲ್ ನೋಡ್ತಿರ್ತೀರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.